ನಮಸ್ಕಾರ ರೈತ ಬಂದರೆ ನನ್ನ ಹೆಸರು ರವಿಪುರ ಅಂತ. ನಾನು ಯರವಣ ಕಂಪನಿಯ ಪ್ರತಿನಿಧಿ. ನಾನು ಇವತ್ತು ರಬಕೈಬನ್ನೇರು ತಾಲೂಕಿನ ಸಂಗನಟ್ಟಿ ಅಂತ ಗ್ರಾಮಕ್ಕೆ ಆಗಮಿಸ್ತೇನೆ. ಸಂಗನಟ್ಟಿ ಗ್ರಾಮದಲ್ಲಿ ನಮ್ಮ ಕಂಪನಿ ಯರವಣ ಕಂಪನಿ ಪ್ರಾಡಕ್ಟ್ಗಳು ಬಳಕೆ ಮಾಡಿದ ರೈತರು ಯಾವ ರೀತಿ ರಿಸಲ್ಟ್ ಏನಂತ ಸ್ವಲ್ಪ ರೈತ ಬಂದು ಕೇಳೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್, ನಮ್ಮ ಕಂಪ್ನಿ ಪ್ರಾಡಕ್ಟ್ಗಳು ಕಬ್ಬಿಗೆ ಯೂಸ್ ಮಾಡಿದ್ರಿ, ಏನು ಚೇಂಜ್ ಆಗೈತಿ ಏನಿಲ್ಲ ಸ್ವಲ್ಪ ಹೇಳಲ್ಲ ಸರ್? ದಷ್ಟ ಆಗೈತೆ ರೀ. ಹಾಂ ರೀ. ಕಣಕಿ ಬೀಸ್ ಆಗೈತೆ ರೀ. ಹಾಂ ರೀ. ಕಬ್ಬು ದಪ್ಪ ಆಗೈತೆ ರೀ. ಹಾಂ ರೀ. ಮರಿ ಸಂಖ್ಯೆ ರೀ? ಮರಿ ಸಂಖ್ಯೆನೂ ಜಾಸ್ತಿ ಆಗಿ ಕಬ್ಬು ಹಿಂಗೆ ದಷ್ಟ ಆಗೈತೆ. ಓಕೆ. ಈಗ ಮರಿ ಸಂಖ್ಯೆ ಹೆಚ್ಚಿಗೆ ಐತಿ, ಕಬ್ಬಿ ದಪ್ಪ ಐತಿ. ದಪ್ಪ ಇಲ್ಲಿ ನಾವು ನೋಡ್ಬೋದು ಕಬ್ಬ ಎಷ್ಟು ದಪ್ಪ ಐತಿ, ಮತ್ತು ಇದು ಗಂಕಿ ಸೈಜ್ ಎಷ್ಟು ಐತಿ ಇಲ್ಲಿ ನಾವು ನೋಡ್ಬೋದು. ಒಂದು ಗೇನ ಪೂರ್ತಿ ಗಂಕಿ ಸೈಜ್ ಐತಿ, ಕೈಯಾಗ ಹಿಡ್ಸಂಗಿಲ್ಲ, ಈ ರೀತಿ ಕಬ್ಬ ದಪ್ಪ ಐತಿ. ಈಗ ಇದು ಪ್ರಾಡಕ್ಟ್ ಬಳಕೆ ಮಾಡಿಕಿಸಿಂದೆ ಈ ಮರಿ ಸಂಖ್ಯೆ ಇಷ್ಟು ದಪ್ಪ, ಇಷ್ಟು ಗಂಕಿ ಸೈಜ್ ಈ ಥರ ನೀವು ಪೈಲೆ ನೋಡಿರ ನಿಮ್ಮ ತೋಟದಲ್ಲಿ? ಇಲ್ಲಿ ಜಾಸ್ತಿ ಆಗೈತೆ ಸರ್. ಪೈಲೆ ಈ ಥರ ನೋಡಿಲ್ಲ. ಇಲ್ಲಿ ಈ ಟೈಮಲ್ಲಿ ಫಸ್ಟ್ ನೀವು ಈ ಥರ ಪ್ಲಾಟ್ ನೋಡ್ತಿದ್ದೀರ? ಹ್ಞೂ, ಇದು ಫಸ್ಟ್ ನಮ್ಮ ಇದೇ ಫಸ್ಟ್ ನೀವು ಈ ಥರ ನೋಡ್ತೀರ. ಈಗ ಕಬ್ಬು ನಾವು ಇಲ್ಲಿ ನೋಡುತ್ತಿದ್ದೇವೆ, ಒಂದು ಕಬ್ಬ ಇಲ್ಲಂದರೆ 2 kg ಹಿಡ್ಕೊಂಡು 2.5 kg ನನಗೆ ಈ ಪ್ರೆಸೆಂಟ್ ಅನಿಸುತ್ತೈತೆ ಇದು. ಈಗ ಸರಾಸರಿ ಒಂದು 70 ಹಿಡ್ಕೊಂಡು 80 ಟನ್ ಅವರೇಜ್ ಇಲ್ಲಿ ಬರ್ಬೋದು. ಈ ರೀತಿ ಈ ಕಬ್ಬು ಡೆವಲಪ್ಮೆಂಟ್ ಐತೆ. ಈಗ ಇದು ಕಬ್ಬು ನೋಡ್ಕಿಸಿಂದೆ ನೀವು ಖುಷಿದ್ದೀರಾ ಸರ್? ಖುಷಿ ಐತೆ. ನೀವು ಇದು ಎರಾನ್ ಕಂಪನಿದು ಟ್ರೀಟ್ಮೆಂಟ್ ಬಳಕೆ ಮಾಡ್ಕಿಸಿಂದ ನೀವು ಖುಷಿದ್ರಿ. ರೈತರಿಗೆ ನಿಮ್ದು ಏನು ಹೇಳೋದು ಉದ್ದೇಶ ಐತೆ ಸರ್? ಹಿಂಗೆ ಬಳಸ್ಬೋದು ಸರ್. ಚಲೋ ರಿಸಲ್ಟ್ ಚಲೋ ಐತ್ರಿ, ಬಳಸ್ಬೋದು. ರಿಸಲ್ಟ್ ಚಲೋ ಅದಾವೆ, ಎಲ್ಲರೂ ಬಳಸ್ಬೋದು. ಬಳಸ್ಬೋದು. ನೀವು ಏನು ನಮಗೆ ಮಾಹಿತಿ ಕೊಟ್ಟಿರಿ ಅದರಿಂದ ಎರಾನ್ ವತಿಯಿಂದ ನಾನು ಮತ್ತು ರವಿ ಸರ್ ನಿಮಗೆ ಧನ್ಯವಾದ ಮಾಡ್ತೀವಿ. ನಮಸ್ಕಾರ.